ನಿನ್ನೆ ಎಲ್ಲ ಹೇಳಿದೀವಲ್ಲ. ಇದುವರೆಗೂ ಆಗಿರುವಂತ ಪ್ರಕರಣಗಳಲ್ಲಿ ಕೋವಿಡ್ 11 ಜನ ತೀರೋಗಿರೋದ್ರಲ್ಲಿ 10 ಡೆತ್ ಆಡಿಟ್ ಮಾಡಿದೀವಿ. 10 ಕೂಡ ನೇರವಾಗಿ ಕೋವಿಡ್ಗೆ ಸಂಬಂಧ ಅಲ್ಲ, ಬೇರೆ ಬೇರೆ ಅವರಿಗೆ ರೋಗಗಳು ಕಾಯಿಲೆಗಳಿರೋದ್ರಿಂದ ಅವ್ರಿಗೆ ಮರಣ ಹೊಂದಿರತಕ್ಕಂಥದ್ದು. ಅದರಿಂದ ಕೋವಿಡ್ ಬಗ್ಗೆ ಯಾರು ಅಷ್ಟೊಂದು ಆತಂಕ ಪಡಬಾರದು. ನಿನ್ನೆ ಕೂಡ ಮುಖ್ಯಮಂತ್ರಿ ಸಭೆಯಲ್ಲೂ ಕೂಡ ಎಲ್ಲ ಚರ್ಚೆಯಾಗಿ ಹೇಳಿಕೆ ಕೂಡ ಕೊಟ್ಟಿದ್ದೀವಿ. ನೋಡಿ NIA ವಿಚಾರ, ಅದು ಅವರು ಆ ಕೇಸನ್ನ ಟೇಕ್ ಓವರ್ ಮಾಡೋದಕ್ಕೆ ಅವ್ರು ಹೇಳಿದ್ದಾರೆ. ನಮ್ಗೆ ಅದು ಯಾವುದೇ ರೀತಿಯ ನಮ್ಮ ಪೊಲೀಸ್ ಮೇಲೆ ನಮಗೆ ಪೂರ್ತಿ ವಿಶ್ವಾಸ. ಸುಭಾಷ್ ಶೆಟ್ಟಿ ಪ್ರಕರಣದಲ್ಲಿ ಈಗಾಗಲೇ ಸುಮಾರು 12 ಜನರ ಮೇಲೆ ಯಾರು ಅದರಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಬಂಧಿತರಾಗಿದ್ದಾರೆ. ಮತ್ತು ಅದರ ಸಂಚನ್ನ ರೂಪಿಸಿರೋರು ಯಾರು ಅಂತ ಕೂಡ ಅದ್ರ ಬಗ್ಗೆ ಕೂಡ ತನಿಖೆ ನಮ್ಮ ಪೊಲೀಸ್ ಅವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೂ ಕೂಡ NIA ಅವರು ಇದರಲ್ಲಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ಅದನ್ನ ಅಂತಿಮ ತೀರ್ಮಾನ ಹೋಮ್ ಮಿನಿಸ್ಟರ್ ಅದಕ್ಕೆ ನಾನು ಗಮನಿಸಕ್ಕೆ ಹೋಗ್ಲಿಲ್ಲ, ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ. ಆದ್ರೆ ಅದು ಏನೇ ಇರಲಿ, ತನಿಖೆಯಲ್ಲಿ ಯಾರಾದ್ರೂ ಮಾಡ್ಲಿ, ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗ್ಬೇಕಷ್ಟೇ. ಉಳಿದಿರ್ತಕ್ಕಂಥ ಪ್ರಕರಣದಲ್ಲೂ ಕೂಡ NIA ಅವರಿಗೆ ಬಹುಶಃ ಬಿಜೆಪಿ ಒತ್ತಡದ ಮೇಲೆ ಹಿಂದೂ ಹತ್ಯೆ ಆದ್ರೆ ಮಾತ್ರ NIAಗೆ ಆಸಕ್ತಿ ಜಾಸ್ತಿ, ಅದು ನಾವು ನೋಡಿದ್ದೇವೆ. ಆದ್ರೆ ನಮ್ಗೆ ಆ ವ್ಯತ್ಯಾಸ ನಮಗೇನಿಲ್ಲ. ಯಾರೇ ಆಗಿದ್ರು ಕೂಡ ಅದನ್ನ ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಮ್ಮ ತನಿಖೆ ನಡೀತಾ ಇದೆ. ಅಶ್ರಫ್ ಪ್ರಕರಣದಲ್ಲೂ ಕೂಡ ಅದು ಬಂಧಿತರನ್ನ ನಾವು ಅರೆಸ್ಟ್ ಮಾಡಿ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಮತ್ತು ಅಬ್ದುಲ್ ರಹೀಂ ಅದರಲ್ಲೂ ಕೂಡ ಈಗ ತನಿಖೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಜನರನ್ನ ಅರೆಸ್ಟ್ ಮಾಡಿದೀವಿ. ಮತ್ತು ಅದರಲ್ಲೂ ಕೂಡ ಯಾರು ಆ ಸಂಚನ ರೂಪಿಸಿರೋ, ಈಗ ಹತ್ಯೆ ಮಾಡೋರು ಒಂದ್ ಕಡೆ, ಆದ್ರೆ ಕಾನ್ಸ್ಪಿರಸಿ ಮಾಡೋ ಇನ್ನೊಬ್ರು, ಅವ್ರು ಯಾರು ಅಂತ ಕೂಡ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಪೊಲೀಸ್ ಅವರು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಖಂಡಿತ ಅದರಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಅದೇ NIA ಸಿಕ್ಕಿದ ತಕ್ಷಣನೇ ಈ ಪ್ರಕರಣಕ್ಕೆ, ಸುಭಾಷ್ ಶೆಟ್ಟಿ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತೇನಲ್ಲ, ನಾವೇ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸುಮಾರು ಜನರನ್ನು ಹಿಡಿದಿದ್ದೇವೆ ಮತ್ತು ಅದರ ಸೂತ್ರಧಾರ ಯಾರು ಅಂತ ಕೂಡ ನಮ್ಮ ಸಂಶಯ ಶಂಕೆಗಳೆಲ್ಲ ಇದೆ. ಅದನ್ನ ನಮ್ಮ ಪೊಲೀಸ್ ಅವರೇ ಮಾಡುವಂತ ಎಲ್ಲ ಶಕ್ತಿ ಇದೆ. ಆದ್ರೆ ಬಿಜೆಪಿ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಏನನ್ನು ಹೇಳ್ಕೊಟ್ಟು ತಿರುಗಾಡ್ತಾರೆ. ಅದರಿಂದ NIA ಮಾಡಿದ್ರೆ NIA ಮಾಡ್ಲಿ, ನಮ್ಗಿಂತ ಅಭ್ಯಂತರ ಏನಿಲ್ಲ. ಯಾರಾದ್ರೂ ಇರ್ತಾರಲ್ಲ ಹಿಂದ್ಗಡೆ, ಇದೆಲ್ಲ ಒಂದು ಕಾನ್ಸ್ಪಿರಸಿನ ರೂಪಿಸಬೇಕಾದ್ರೆ ಸುಭಾಷ್ ಶೆಟ್ಟಿ ಪ್ರಕರಣದಲ್ಲೂ ಕೂಡ ಪೂರ್ವ ಯೋಜಿತ ಒಂದು ಸಂಚು ರೂಪಿಸಿ ಮಾಡಿರುವಂತದ್ದು. ಅಬ್ದುಲ್ ರಹೀಮ್ದು ಕೂಡ ಅದೇ ರೀತಿಯಾಗಿ ಒಂದು ಪೂರ್ವ ಯೋಜಿತ ಒಂದು ಸಂಚನ್ನ ರೂಪಿಸಿ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಕೊಲೆ ಮಾಡೋರು ಒಬ್ರು, ಮಾಡಿಸೋರು ಬೇರೆಯವ್ರು ಇರ್ತಾರೆ. ಸೊ ನಮ್ಗೆ ಮಾಡೋರು ಮಾತ್ರ ಹಿಡಿದ್ರೆ ಪ್ರಯೋಜನ ಇಲ್ಲ, ಮಾಡಿಸ್ತಾರಲ್ಲ ಅವ್ರನ್ನೂ ಹಿಡಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.